ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಅದರಿಂದ ನಮ್ಮ ಗೊಲ್ಲಹಳ್ಳಿ ಪಂಚಾಯಿತಿಯಿಂದ ಹೆಚ್ಚು ಜನಸಂಖ್ಯೆ, ಯಾಕೆಂದರೆ ಅದು ಪಂಚಾಯತ್ ನಮ್ಮ ಗೊಲ್ಲಹಳ್ಳಿ ಪಂಚಾಯಿತಿಯಲ್ಲೇ ಬ್ರಿಡ್ಜು ಇರೋದ್ರಿಂದ ಅತಿ ಹೆಚ್ಚಿನ ಜನಸಂಖ್ಯೆಯನ್ನು ಸುಮಾರು ಸೇರ್ತಕ್ಕಂಥ ಇದ್ರೆ 40 ಭಾಗಕ್ಕಿಂತ ಹೆಚ್ಚು ಜನಸಂಖ್ಯೆ ನಮ್ಮ ಒಂದು ಪಂಚಾಯತಿಯಿಂದನೇ ಬರಬೇಕು ಅಂತ ತೀರ್ಮಾನ ತಗೊಂಡಿದ್ದು. ಇಂದು ಎಲ್ಲ ಪ್ರತಿಯೊಂದು ಮನೆಯಲ್ಲಿ ಎಷ್ಟು ಜನ ಇದ್ರೆ ಅಷ್ಟು ಜನ ಬರಬೇಕು. ನಾವೇನು ಹಬ್ಬ ಹೆಂಗೆ ಆಚರಿಸ್ತೀವಿ ಆ ಟೈಪ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಚರಿಸ್ಬೇಕಂತೇಳಿ ಅವರಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಮಗೆ ಒಂದು ಬ್ರಿಡ್ಜ್ ಕಟ್ಟಿಸ್ಕೊಟ್ಟಿದ್ದ ಮೇಡಮ್ ಅವರಿಗೆ ನಾವು ನಮ್ಮ ಊರಿನ ಪರವಾಗಿ ಧನ್ಯವಾದಗಳನ್ನು ಕೃತಜ್ಞತೆ ತಿಳಿಸುತ್ತಿದ್ದೇವೆ. ಎಲ್ಲ ಇತ್ತು, ಮಳೆ ಬಂದರೆ ಪಾಪ ಈಗ ಬರೋಕ್ಕಾಗ್ತಾ ಇಲ್ಲ, ಗುಟ್ಟಲ್ಲಿ ಮೇಲೆ ಬರ್ತಾ ಇದ್ರು. ಇವತ್ತು ಕನಸು ನನಸಾಗಿದೆ. ಅದಕ್ಕೆ ನಮ್ಮ ಗೊಲ್ಲಹಳ್ಳಿ ಪಂಚಾಯತಿಂದ ಸದಸ್ಯರು, ಮುಖಂಡರು ಎಲ್ಲರಿಂದ ಮೇಡಮ್ಗೆ ಧನ್ಯವಾದಗಳು ಹೇಳ್ತೀವಿ. ಪ್ರೋಗ್ರಾಮ್ ಮತ್ತು ಅದ್ರಾಗೆ ಮಾಡ್ಬೇಕಂದ ಎಲ್ರಿಗೂ 17 ಊರು ಸದಸ್ಯರಿಗೂ ಮತ್ತು ಮುಖಂಡರಿಗೂ ಎಲ್ಲರೂ ಕೇಳ್ಕೊತೀವಿ. ಎಲ್ಲ ಮನೆಗೆ ಹೋಗಿ ಕರ್ಕೊಂಡು ಬಂದು ಅದ್ರ ಪ್ರೋಗ್ರಾಮ್ ಬಂದು ಈ ಟಿಗೋಲಿ ಗ್ರಾಮ ಗೊಲ್ಲಹಳ್ಳಿ ಪಂಚಾಯತ್ ವ್ಯಾಪ್ತಿಯಿಂದ ಇಂಥ ಬ್ರಿಡ್ಜ್ ಕೊಡ್ತಾ ಇರೋದು ಇದೇ ಫಸ್ಟ್ ನಮ್ಮ ಜಿಲ್ಲೆಯಲ್ಲೇ. ಮೇಡಮ್ನವರು ನಮ್ಮ ಸರ್ಕಾರ ಬಂದಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಮೊದಲನೇ ಇಂಥ ಬ್ರಿಡ್ಜು ಇಡೀ ಜಿಲ್ಲೆಯಲ್ಲೇ ನಮ್ಮ ರೂಪಾ ಮೇಡಮ್ ಅವರೇ ಇಂಥ ಒಂದು ಬ್ರಿಡ್ಜ್ ಒಂದು ಶಾಶ್ವತ 100 ವರ್ಷಗಳ ಕಾಲ ಇರ್ತಕ್ಕಂಥ ಒಂದು ಈ ಬ್ರಿಡ್ಜು. ಅದಕ್ಕೆ ನಾವು ನಮ್ಮ ಕ್ಷೇತ್ರದಲ್ಲೂ ಕೂಡ ನಾವು ಮೇಡಮ್ನವ್ರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಒಂದು ಕೋಲಾರ ಜಿಲ್ಲೆ ಮತ್ತು ಬೇದ್ಮಲ ಹೋಬಳಿಯ ನಲ್ಲೂರು ಗ್ರಾಮದ ಬಳಿ ನಡೆಯುವ ಅದ್ದೂರಿ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ ಮಂತ್ರಿಗಳಾಗಿರ್ತಕ್ಕಂಥ PWD ಮಂತ್ರಿಗಳಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಮತ್ತು ನಮ್ಮ ಜಿಲ್ಲೆಯ ಏಕಚಕ್ರಾಧಿಪತ್ಯವನ್ನು ಪಡೆದಿದ್ದ ಶ್ರೀ KH ಮುನಿಯಪ್ಪನವರು ಮತ್ತು ಬೈರ್ತಿ ಸುರೇಶ್ ಅವರು ಮತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಶ್ರೀಮತಿ ರೂಪಕಲಾ ಶಶಿಧರವರು ಮತ್ತು ಇನ್ನೂ ಅನೇಕ ಇವರು ಬರ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಗೊಲ್ಲಹಳ್ಳಿ ಪಂಚಾಯಿತಿಯಿಂದ ಹೆಚ್ಚು ಜನಸಂಖ್ಯೆ, ಯಾಕೆಂದರೆ ಅದು ನಮ್ಮ ಗೊಲ್ಲಹಳ್ಳಿ ಪಂಚಾಯಿತಿಯಲ್ಲೇ ಬ್ರಿಡ್ಜು ಇರೋದ್ರಿಂದ ಅತಿ ಹೆಚ್ಚಿನ ಜನಸಂಖ್ಯೆಯನ್ನು ಸುಮಾರು ಸೇರ್ತಕ್ಕಂಥ ಇದ್ರೆ 40 ಭಾಗಕ್ಕಿಂತ ಹೆಚ್ಚು ಜನಸಂಖ್ಯೆ ನಮ್ಮ ಒಂದು ಪಂಚಾಯತಿಯಿಂದನೇ ಬರಬೇಕು ಅಂತ ತೀರ್ಮಾನ ತಗೊಂಡಿದ್ದು. ಇಂದು ಎಲ್ಲ ಊರಿನ ಮುಖಂಡರು, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ಚೇರ್ಮನ್ಸು ಎಲ್ಲರೂ ಕೂಡ ಸೇರಿ ಅದನ್ನು ಅದ್ದೂರಿಯಾಗಿ ಮಾಡಬೇಕು. ಯಾಕೆಂದರೆ ನಮ್ಮದೇ ಪಂಚಾಯತಿಯಲ್ಲಿ ಆಗಬೇಕಾದ್ರೆ ಅದನ್ನು ಅತಿ ಜರೂರಾಗಿ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ವಿ. ಅದರಂತೆ ಎಲ್ಲರೂ ಕೂಡ ಅದಕ್ಕೆ ಒಪ್ಪಿ 10 ಜನ ಬರೋದಕ್ಕೆ ನಾವು ತಯಾರಾಗಿದ್ದೀವಿ. ನಮ್ಮ ನೆಚ್ಚಿನ ನಾಯಕಿ ಮೇಡಮ್ ಅವರಾದಂಥ ರೂಪಾ ಶಶಿಧರ್ ಮೇಡಮ್ ಅವರು ಫಸ್ಟ್ ಟರ್ಮು MLA ಆದಾಗ ನಾವು ನಮ್ಮ 4 ಊರಿನವ್ರಿಗೆ, ಆ್ಯಕ್ಚುಲಿ ನಮ್ಮದು ಬಂದು ಆ ಪಾಲಾರ್ ನದಿಯಲ್ಲಿ ನೀರು ಬಂದು ಬೆತ್ತಮಂಗಲ ಕೆರೆ ಕೋಡಿ ಹೋದರೆ ನಮ್ಮ 4 ಗ್ರಾಮಗಳು, ಈ ಕ್ಷೇತ್ರಕ್ಕೆ ಬರೋ 4 ಗ್ರಾಮಗಳು, ಈ ಪಂಚಾಯತಿಗೆ ಮತ್ತು KGF ಕ್ಷೇತ್ರಕ್ಕೆ ಬರೋ 4 ಗ್ರಾಮಗಳು, ಜೊತೆಗೆ ಅವನಿಗೆ ಹೋಗಬೇಕು, ಮುಳುಬಾಗಿಲಿಗೆ ಹೋಗ್ಬೇಕಂದ್ರೆ ಈ ಕಡೆಯಿಂದ ಬರೋರಿಗೆ ತುಂಬ ತೊಂದರೆ ಆಗ್ತಾಯಿತ್ತು ಗುಟ್ಟಳಿಗೆ ಹೋಗೋದಕ್ಕೆ. ಆಗ ನಾವು ಮೇಡಮ್ ಅವ್ರ ಬಳಿ ನಾವು ಕೇಳಿದಾಗ ಫಸ್ಟ್ ಟರ್ಮ್ ಆಗಲಿಲ್ಲ. ಸೆಕೆಂಡ್ ಟರ್ಮ್ ನಮ್ಮ ಎಲೆಕ್ಷನ್ ಬಂದಾಗ ನಮ್ಮೂರು ಹಿರಿಯರು ಅವನ ಆದಿಯಾಗಿ ನಾವು ಕೇಳಿದಾಗ, ಇಲ್ಲ ನಾನು ಈ ಬ್ರಿಡ್ಜ್ ಮಾಡಿಬಿಟ್ಟೆ ನಿಮ್ಮ ಹತ್ರ ಬರ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದರು. ಆ ಮಾತಿಗೆ ಬದ್ಧವಾಗಿ ಇವತ್ತು ನಮ್ಮ 4 ನಮ್ಮ ಕ್ಷೇತ್ರದ ಮತ್ತು ಆ ಭಾಗದ ಗಡಿಭಾಗದ ಏನು ಮುಳಬಾಗಿಲು ತಾಲೂಕು ಗಡಿಭಾಗದ ಜನ ಇದ್ದಾರೆ, ಅವರು ಎಲ್ಲ ಒಂದು ಆಸೆಯನ್ನು ಈಡೇರಿಸಿದ್ದಾರೆ. ನಾವು ನಮ್ಮ 4 ಗ್ರಾಮಗಳಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ. ನಮ್ಮ ಮೆಂಬರ್ಗಳಾದಾಗಿ ಮುನ್ಕೃಷ್ಣಪ್ಪ, ಗೋಪಿಯಣ್ಣ ಮತ್ತು ನಮ್ಮ ನಾರಾಯಣ ಸ್ವಾಮಿ, ನಾಗೇಶ್ ಅವರ ಆದಿಯಾಗಿ ನಮ್ಮ ಊರಲ್ಲಿ ಪ್ರತಿಯೊಂದು ಮನೆಯಲ್ಲಿ ಎಷ್ಟು ಜನ ಇದ್ರೆ ಅಷ್ಟು ಜನ ಬರಬೇಕು. ನಾವೇನು ಹಬ್ಬ ಹೆಂಗೆ ಆಚರಿಸ್ತೀವಿ ಆ ಟೈಪ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಚರಿಸ್ಬೇಕಂತೇಳಿ ಅವರಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಮಗೆ ಒಂದು ಬ್ರಿಡ್ಜ್ ಕಟ್ಟಿಸ್ಕೊಟ್ಟಿದ್ದ ಮೇಡಮ್ ಅವರಿಗೆ ನಾವು ನಮ್ಮ ಊರಿನ ಪರವಾಗಿ ಧನ್ಯವಾದಗಳನ್ನು ಕೃತಜ್ಞತೆ ತಿಳಿಸುತ್ತಿದ್ದೇವೆ. ಇಲ್ಲಿ ವಿಶೇಷವಾಗಿ ಅವತ್ತು ಶುಕ್ರವಾರ 25 ತಾರೀಕು ವಿಶೇಷ ಹಬ್ಬ ಕನಸು ನನಸಾಗಿದೆ. ತುಂಬ ವರ್ಷಗಳಿಂದ ಇತ್ತು. ಪಾಲಾರ ನದಿ ಅಂದರೆ ಇಲ್ಲಿಂದ ಕಲ್ಲಿಗುಪ್ಪ, ನಲ್ಲೂರು ಮತ್ತು ಅಂಕಟೇಟ್ನೆ, ಚಿಂಪನಹಳ್ಳಿ ಎಲ್ಲ ಇತ್ತು. ಮಳೆ ಬಂದರೆ ಪಾಪ ಈಗ ಬರೋಕ್ಕಾಗ್ತಾ ಇಲ್ಲ, ಗುಟ್ಟಲ್ಲಿ ಮೇಲೆ ಬರ್ತಾಯಿದ್ರು. ಇವತ್ತು ಕನಸು ನನಸಾಗಿದೆ. ಅದಕ್ಕೆ ನಮ್ಮ ಗೊಲ್ಲಹಳ್ಳಿ ಪಂಚಾಯತಿಂದ ಸದಸ್ಯರು, ಮುಖಂಡರು ಎಲ್ಲರಿಂದ ಮೇಡಮ್ಗೆ ಧನ್ಯವಾದಗಳು ಹೇಳ್ತೀವಿ. ಪ್ರೋಗ್ರಾಮ್ ಮತ್ತು ಅದ್ರಾಗೆ ಮಾಡ್ಬೇಕಂದ ಎಲ್ರಿಗೂ 17 ಊರು ಸದಸ್ಯರಿಗೂ ಮತ್ತು ಮುಖಂಡರಿಗೂ ಎಲ್ಲರೂ ಕೇಳ್ಕೊತೀವಿ. ಎಲ್ಲ ಮನೆಗೆ ಹೋಗಿ ಕರ್ಕೊಂಡು ಬಂದು ಅದ್ರ ಪ್ರೋಗ್ರಾಮ್ ಬಂದು ಈ ಟಿಗೋಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಂದ ಹೇಳ್ತಾ ಇದ್ವಿ. ಎಲ್ಲರಿಗೂ ಧನ್ಯವಾದ. ಜನನಿ ನ್ಯೂಸ್ಗೆ ಸ್ವಾಗತ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.